ಜೈ ಹಿಂದ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗಗನ್. ಇವತ್ತಿನ ವಿಡಿಯೋದ ವಿಶೇಷತೆ ಏನಂತಂದ್ರೆ SSC GD ಒಳಗೆ 84,000ಕ್ಕಿಂತ ಅಧಿಕ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಇವಾಗ ಶಾರ್ಟ್ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಇದರದ ಅಪ್ಲೈ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇದರದ ಅಪ್ಲೈ ಡೇಟ್ ಯಾವಾಗ ಸ್ಟಾರ್ಟ್ ಆಗತ್ತೆ ಮತ್ತು ಯಾವಾಗ ಎಂಡ್ ಆಗ್ತದೆ, ಹೊಳ್ಳಿ ಇದಕ್ಕೆ ಏಜ್ ಎಷ್ಟು ಇದ್ದವರು ಅಪ್ಲಿಕೇಶನನ್ನು ಹಾಕ್ಬೋದು, ಈ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನನ್ನು ಏನೇನು ಹೊಂದಿರಬೇಕು, ಹೊಳ್ಳಿ ಇದರದ್ದು SSC GDದ ಸೆಲೆಕ್ಷನ್ ಪ್ರೊಸೆಸನ್ನು ಯಾವ ರೀತಿ ನಡೆಸಲಾಗ್ತದೆ, ಹೊಳ್ಳಿ ಇದಕ್ಕೆ ಸಬ್ಜೆಕ್ಟ್ ಏನೇನು ಕೊಟ್ಟಿರ್ತಾನೆ, ಟಾಪಿಕ್ಸ್ ಏನೇನು ಇರ್ತಾವೆ, ಎಷ್ಟು ಕ್ವಶನ್ ಎಷ್ಟು ಇರ್ತಾವೆ, ಹೊಳ್ಳಿ ಇದಕ್ಕೆ ಮಾರ್ಕ್ಸ್ ಎಷ್ಟನ್ನು ಕೊಟ್ಟಿರ್ತಾರೆ, ಇದಕ್ಕೆ ನೆಗೆಟಿವ್ ಮತ್ತು ಇರುತ್ತದೆ ಇಲ್ಲವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅಂದರೆ ಟೋಟಲ್ ಪೋಸ್ಟ್ ಎಷ್ಟದ ಅಂದ್ರೆ SSC GD 84,106 ಪೋಸ್ಟ್ಗಳನ್ನು ಕೊಡಲಾಗಿರ್ತಿ. ಇವು 84,106 ಪೋಸ್ಟ್ಗಳನ್ನು SSC GD ಒಳಗೆ ನೀವು ರಿಕ್ರೂಟ್ಮೆಂಟನ್ನು ಬಿಡಲಾಗಿತ್ತು. ಬಳಿ ಇದರದ ಅಪ್ಲೈ ಡೇಟ್ ಈ 84,106 ಪೋಸ್ಟ್ದ ಅಪ್ಲೈ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 27/8/2024. ಎಲ್ಲಿವರೆಗೆ 20 ಇದೆ ಅಂದ್ರೆ ಇದೇ 27 ಮತ್ತು 8/2024 ಅಪ್ಲೈ ಡೇಟಾ ಆನ್ಲೈನ್ ಮೂಲಕ ಸ್ಟಾರ್ಟ್ ಆಗ್ತದೆ. ಇದು ಎಲ್ಲಿವರೆಗೆ ಸ್ಟಾರ್ಟ್ ಇರುತ್ತಂದ್ರೆ 5/10/2024 ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತೈತಿ. ಹೊಳ್ಳಿ ಇದರದ ಏಜ್ ಈ SSC GDಗೆ ಏಜ್ ಎಷ್ಟು ಹೊಂದಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಮತ್ತು ಎಷ್ಟರ ಒಳಗೆ ವಯಸ್ಸನ್ನು ಹೊಂದಿರಬೇಕಂತಂದ್ರೆ 18 ಮೇಲ್ಪಟ್ಟವರು ಮತ್ತು 23 ವರ್ಷದ ಒಳಗಿನವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಎಲ್ಲ ರೀತಿ OBC ಅವರಿಗೆ 3 ವರ್ಷಗಳ ಸಡಿಲಿಕೆಯನ್ನು ಕೊಡಲಾಗಿರ್ತೈತಿ. ಅದೇ ರೀತಿ SC ಆ್ಯಂಡ್ ST ದವರಿಗೆ 5 ವರ್ಷಗಳ ಸಡಿಲಿಕೆಯನ್ನು ಇದಕ್ಕೆ SSC GD ಒಳಗೆ ಕೊಡಲಾಗಿರ್ತೈತಿ. ಆದ ನಂತರ ಏನೈತಂದ್ರೆ ಕ್ವಾಲಿಫಿಕೇಷನ್ ಈ SSC GDಗೆ ಅಪ್ಲಿಕೇಶನ್ ಹಾಕಕ್ಕೆ ಯಾರು ಬಯಸ್ತಾರಲ್ಲ, ಇದಕ್ಕೆ ಕ್ವಾಲಿಫಿಕೇಷನ್ ಏನು ಹೊಂದಿರಬೇಕಂದ್ರೆ ಜಸ್ಟ್ 10th ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನನ್ನು SSC GDಗೆ ಹಾಕ್ಬೋದು. ಹೊಳ್ಳಿ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ SSC GDದ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಸಲಾಗುತ್ತೆ ಅಂತಂದ್ರೆ ಫಸ್ಟ್ ಒನ್ ಏನಿರುತ್ತಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಒಳಗೆ ಫಸ್ಟ್ ಒನ್ ರಿಟರ್ನ್ ಟೆಸ್ಟನ್ನು ನಡೆಸಲಾಗುತ್ತದೆ. ಇದನ್ನು ಯಾವ ರೀತಿ ನಡೆಸಲಾಗುತ್ತೆ ಅಂದ್ರೆ ರಿಟರ್ನ್ ಟೆಸ್ಟ್ ಫಸ್ಟ್ ಒನ್ CBT ಮುಖಾಂತರ ಇದನ್ನು ರಿಟರ್ನ್ ಟೆಸ್ಟ್ ನಡೆಸಲಾಗ್ತದೆ. ಆದ ನಂತರ ಏನಿರುತ್ತಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಒಳಗೆ CBT ಎಕ್ಸಾಮ್ ಆದ ನಂತರ ಫಿಸಿಕಲನ್ನು ನಡೆಸಲಾಗುತ್ತದೆ. ರಿಟರ್ನ್ ಟೆಸ್ಟ್ ಒಳಗೆ ಯಾರು ಸೆಲೆಕ್ಟ್ ಆಗಿರಲ್ಲ ಎಕ್ಸಾಮ್ ಬರೆದ ಅವ್ರಿಗೆ ಫಿಸಿಕಲನ್ನು ನಡೆಸಲಾಗ್ತದೆ. ಫಿಸಿಕಲ್ ಆದ ನಂತರ ಮೆಡಿಕಲ್ ಚೆಕಿಂಗ್ ಇರ್ತದೆ. ಮೆಡಿಕಲ್ ಟೆಸ್ಟನ್ನು ಮಾಡಲಾಗ್ತದೆ. ಮೆಡಿಕಲ್ ಆದ ನಂತರ ಫೋರ್ತನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗ್ತದೆ. ಇವೆಲ್ಲ ಫಸ್ಟ್ ಒನ್ ಮೊದಲನೇದಾಗಿ ಸೆಲೆಕ್ಷನ್ ಪ್ರೊಸೆಸ್ ಒಳಗೆ ರಿಟರ್ನ್ ಟೆಸ್ಟ್ ನಡೆಸಲಾಗುತ್ತದೆ. ರಿಟರ್ನ್ ಟೆಸ್ಟ್ ಒಳಗೆ ಯಾರ್ಯಾರು ಆಯ್ಕೆ ಇಕ್ಕಿರಲ್ಲ ಅವ್ರಿಗೆ ಫಿಸಿಕಲನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಫಿಸಿಕಲ್ ಒಳಗೆ ಸೆಲೆಕ್ಟ್ ಆದವರಿಗೆ ಮೆಡಿಕಲ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುತ್ತೆ. ಈ ರೀತಿ ಇದರದ SSC GDದ ಸೆಲೆಕ್ಷನ್ ಪ್ರೊಸೆಸನ್ನು ನಡೆಸಲಾಗ್ತದೆ. ಇನ್ನು ಇದ್ರ ಒಳಗೆ ಫಿಸಿಕಲ್ ಟೆಸ್ಟ್ ಒಳಗೆ ಏನೇನು ಹೊಂದಿರಬೇಕಂತ ಫಿಸಿಕಲ್ ಟೆಸ್ಟ್ ಇದಕ್ಕೆ ಏನೇನು ಹೊಂದಿರಬೇಕಂತಂದ್ರೆ ಯಾವ ರೀತಿ ಇರಬೇಕು ಫಿಸಿಕಲ್ ಅಂತಂದ್ರೆ ಫಿಸಿಕಲ್ ಟೆಸ್ಟ್ ಒಳಗೆ ಏನೇನು ಇರ್ತೈತೆ ಅಂದ್ರೆ ಮೊದಲನೇದಾಗಿ ಹೈಟ್ ಎಷ್ಟು ಇರಬೇಕಂದ್ರೆ 170 ಸೆಂಟಿಮೀಟರನ್ನು ಹೈಟ್ ಹೊಂದಿರಬೇಕು. ಅದೇ ರೀತಿ ಚೆಸ್ಟ್ 77 to 82 ಅಂದರೆ ನಾರ್ಮಲ್ ಆಗಿ 77 ಇರ್ಬೇಕು. ಇನ್ಕ್ರೀಸ್ ಮಾಡಿದ ನಂತರ 82 ಸೆಂಟಿಮೀಟರ್ ಚೆಸ್ಟ್ ಆಗಬೇಕು. ಚೆಸ್ಟ್ ಆದ ನಂತರ ಏನಿರ್ತಂದ್ರೆ ರನ್ನಿಂಗ್ ಯಾವ ರೀತಿ ಇರ್ತದಂದ್ರೆ ರನ್ನಿಂಗ್ ಇದಕ್ಕೆ 5 ಕಿಲೋ SSC GDಗೆ 5 ಕಿಲೋಮೀಟರ್ ರನ್ನಿಂಗನ್ನು ಇಡಲಾಗಿರ್ತೈತಿ.
ಅದೇ ರೀತಿ ಟೈಮಿಂಗ್ ಯಾವ ರೀತಿ ಇರ್ತದಂದ್ರೆ 24 ನಿಮಿಷಗಳವರೆಗೆ ಟೈಮನ್ನು ಕೊಡಲಾಗಿರ್ತೈತಿ. ಇಷ್ಟರೊಳಗಾಗಿ ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ರೀತಿ ಇದರದ ಫಿಸಿಕಲ್ದ ಟೆಸ್ಟನ್ನು ಕೊಡಲಾಗಿರ್ತೈತಿ. SSCGD ಫಿಸಿಕಲ್ ಈ ರೀತಿ ಇರ್ತದೆ. ಇದಾದ ನಂತರ ಏನು ಬರುತ್ತಂದ್ರೆ ಸಿಲೆಬಸ್. ಈ SSCGDಗೆ ಸಿಲೆಬಸ್ ಏನೇನು ಕೊಟ್ಟಿರ್ತಾನೆ, ಎಷ್ಟು ಮಾರ್ಕ್ಸ್ ಇರ್ತಾವೆ, ಎಷ್ಟು ಕ್ವಶನ್ಸನ್ನು ಕೊಡಲಾಗಿರ್ತೈತಿ, ಇದಕ್ಕೆ ನೆಗೆಟಿವ್ ಇರೋದಿಲ್ಲ ಅಂತ ಕೇಳಕತ್ತಿದ್ರಿ. ಈಗ ಅದರದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಿಲೆಬಸ್ ಒಳಗೆ ಏನೇನು ಇರ್ತೈತಂದ್ರೆ ಫಸ್ಟ್ ಸಿಲೆಬಸ್ ಒಳಗೆ ಏನು ಇರ್ತಾವೆ, ಯಾವ ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ ಮೊದಲನೇದಾಗಿ ಮ್ಯಾಥ್ಸ್ ಇರ್ತದೆ. ಇವ ಎಷ್ಟು ಕ್ವಶನ್ ಇರ್ತಾವೆ ಅಂದ್ರೆ 20 ಕ್ವಶನನ್ನು ಕೊಡಲಾಗಿರ್ತೈತಿ. ಮಾರ್ಕ್ಸ್ 40 ಮಾರ್ಕ್ಸ್ ಇರ್ತಾವೆ. ಆದ ನಂತರ ಯಾವ ಸಬ್ಜೆಕ್ಟ್ ಇರ್ತಂದ್ರೆ ರೀಸನಿಂಗ್ ಇರುತ್ತೆ. ಇವು ಕೂಡ 20 ಕ್ವಶನನ್ನು ಕೊಡಲಾಗಿರ್ತೈತಿ. ಮಾರ್ಕ್ಸ್ 40 ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಕಾರ್ಡನ್ನು ಕೊಡಲಾಗಿರ್ತೈತಿ. ಆದ ನಂತರ ಮೂರನೇದು GK ಅಂದರೆ ಜನರಲ್ ನಾಲೆಜ್ ಇರುತ್ತೆ. ಇದು ಕೂಡ 20 ಕ್ವಶನನ್ನು ಕೊಡಲಾಗಿರ್ತೈತಿ. 40 ಮಾರ್ಕ್ಸ್ ಇರ್ತಾವೆ. ಇದಾದ ನಂತರ ಇಂಗ್ಲೀಷ್ ಆರ್ ಹಿಂದಿ. ಇವು ಕೂಡ 20 ಕ್ವಶನನ್ನು ಕೊಡಲಾಗಿರ್ತೈತಿ. 40 ಮಾರ್ಕ್ಸ್ ಇರ್ತಾವೆ. ಇಂಗ್ಲೀಷ್ ಆರ್ ಹಿಂದಿ ಅಂದರೆ ಹಿಂದಿ ತಗೊಳ್ಳೋರು ಹಿಂದಿ ತೊಗೋಬೋದು ಮತ್ತು ಇಂಗ್ಲೀಷ್ ಬೇಕಾದವರು ಇಂಗ್ಲೀಷ್ ತೊಗೋಬೋದು. ನಿಮಗೆ ಯಾವ್ದು ಇಂಟ್ರೆಸ್ಟ್ ಚೂಸ್ ಮಾಡ್ಕೊತಿರಲ್ಲ, ನೀವು ಯಾವ್ದು ಚೂಸ್ ಮಾಡ್ಕೊಂಡಿದ್ದ ಇರ್ತೈತಿ. ಇಂಗ್ಲೀಷ್ ಆರ್ ಹಿಂದಿ ಇವೆರಡರೊಳಗೆ ಬೇಕಾದನ್ನು ತೊಗೋಬೋದು. ಈ ರೀತಿ ಇರೋದು ಕೊಟ್ಟಿದ್ದಾರೆ. ಟೋಟಲ್ ಆಗಿ 20 ಕ್ವಶನ್ ಇರ್ತಾವೆ. ಪ್ರತಿ ಸಬ್ಜೆಕ್ಟಕ್ಕೆ 20 ಕ್ವಶನ್ಗೆ 40 ಮಾರ್ಕ್ಸ್ಗಳನ್ನು ಕೊಡಲಾಗಿರ್ತೀವಿ. ಇದಕ್ಕೆ ನೆಗೆಟಿವ್ ಕೂಡ ಕೊಡಲಾಗಿರ್ತೈತಿ. ನೆಗೆಟಿವ್ ಯಾವ ರೀತಿ ಇರುತ್ತೆ ಅಂದ್ರೆ 0.2 ನೆಗೆಟಿವನ್ನು ಕೊಡಲಾಗಿರುತ್ತೆ. 54,106 ಪೋಸ್ಟ್ಗಳಿರುವುದರಿಂದ, ಅತಿ ಹೆಚ್ಚು ಪೋಸ್ಟ್ಗಳಿರುವುದರಿಂದ ಎಲ್ಲ ನನ್ನ ಸ್ನೇಹಿತರಿಗೆ ತಿಳಿಸೋದೇನಂತಂದರೆ ಎಲ್ಲರೂ ಸರಿಯಾಗಿ ಓದಿ ಎಕ್ಸಾಮ್ ಪಾಸಾಗಿ, ಅದೇ ರೀತಿ ಫಿಸಿಕಲ್ ಕೂಡ ಪಾಸಾಗಿ ಫೈನಲ್ ಮೆರಿಟ್ನಲ್ಲಿ ಬಂದು ದೇಶ ಸೇವೆ ಮಾಡಲು ಎಲ್ಲರಿಗೆ ಅವಕಾಶ ಸಿಗಲಿ ಅಂತ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳುತ್ತಾ, ಜೈ ಹಿಂದ್.